ಫೈನಲಿ ಟೀಸರ್ ರಿಲೀಸ್ ಆಗಿದೆ. ಯಾರ್ಯಾರಿಗೆಲ್ಲ ಪ್ರೀವಿಯಸ್ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ವಿಡಿಯೋ ಇಷ್ಟ ಆಗಿರ್ಲಿಲ್ವೋ ಈ ಟೀಸರ್ ಅದಕ್ಕೆ ಉತ್ತರ ಅಂದ್ರೂ ತಪ್ಪಾಗಲ್ಲ. ಟೀಸರ್ ಹೈಲೈಟೇನೆ ಯಶ್ ಅವ್ರ ಕ್ಲೀನ್ ಶೇಪ್ ಲುಕ್. ಎಷ್ಟೋ ವರ್ಷ ಆದ್ಮೇಲೆ ಯಶ್ನ ಕ್ಲೀನ್ ಶೇಪ್ ಅಲ್ಲಿ ನೋಡ್ತಾ ಇರೋದು. ಟೀಸರ್ ನೋಡ್ತಿರೋ ನಮ್ಗೇನೆ ರಿಫ್ರೆಶಿಂಗ್ ಆಗಿ ಅನಿಸ್ತಿದೆ. ಹಾಗೆ ಈ ಲುಕ್ಗೋಸ್ಕರ ಯಶ್ ಅವರು ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದಾರೆ. ಬಾಡಿ ತುಂಬಾ ಲೀನ್ ಆಗಿ ಕಾಣಿಸ್ತಿದೆ. ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ದಾರೆ. ಅದಕ್ಕೆ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾನೂ ಇದೆ. ಪರ್ಸನಲಿ ಈ ಲುಕ್ ನಂಗೆ ತುಂಬಾ ಇಷ್ಟ ಆಯ್ತು. ಟೀಸರ್ ವಿಚಾರಕ್ಕೆ ಬಂದ್ರೆ ಈ ಶಾಟ್ ಸೂಪರ್ ಆಗಿದೆ. ಫೈಟ್ ಸೀಕ್ವೆನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಬ್ರೂಟಲ್ ಆಗಿದೆ. ಬ್ರೂಟಾಲಿಟಿ ಪ್ಲಸ್ ಸ್ಟೈಲಿಶ್ನೆಸ್ ಮಿಕ್ಸ್ ಮಾಡಿದ್ರೆ ಒಂದ್ ಸ್ವ್ಯಾಗ್ ಬರುತ್ತಲ್ಲ, ಆ ಸ್ವ್ಯಾಗ್ ಸಕ್ಕದಾಗಿದೆ. ಎಷ್ಟು ಸ್ವ್ಯಾಗ್ ನ ಕ್ಯಾರಿ ಮಾಡೋದ್ರ ಬಗ್ಗೆ ನಾವೇನ್ ಮಾತಾಡೋದ್ ಬೇಕಾಗಿಲ್ಲ. ಇನ್ನೊಂದು ಮೇಜರ್ ಪಾಯಿಂಟ್ ಏನು ಅಂತಂದ್ರೆ ರಿಟರ್ನ್ ಬೈ ಯಶ್. ಇದು ಎಕ್ಸೈಟಿಂಗ್ ಆಗಿದೆ. ಕಾಮನ್ ಆಗಿ ಎಲ್ಲರಿಗೂ ಗೊತ್ತು. ಹಾಗೆ ಎಲ್ಲ ಇಂಟರ್ವ್ಯೂದಲ್ಲೂ ಅವರು ಹೇಳಿದ್ದಾರೆ ರೈಟಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಟೈಟಲ್ ಹಾಕೊಳ್ಳೋದ್ರಿಂದ ಅವ್ರು ಓನರ್ಶಿಪ್ ತಗೋತಾ ಇದ್ದಾರೆ. ಸೊ ಅದು ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಒಂದು ಫಿಲಮ್ ಏನಾದ್ರು ಫ್ಲಾಪ್ ಆಯ್ತು ಅಂದ್ರೆ ಅದು ಡೈರೆಕ್ಟ್ ಮೇಲೆ ಹೋಗ್ಬಿಡುತ್ತೆ. ಡೈರೆಕ್ಟರ್ ಚೆನ್ನಾಗಿ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಹಿಂದೆ ಏನೇನೆಲ್ಲ ಪ್ರಾಬ್ಲಮ್ ಆಗಿರುತ್ತೆ ಅಂತ ಅದು ಜನಕ್ಕೆ ಗೊತ್ತಾಗೋದು ಇಲ್ಲ. ಅದೇ ರಿಟರ್ನ್ ಬೈ ಯಶ್ ಅಂತ ಹಾಕೊಂಡಿದ್ರಿಂದ ಅವರು ಓನರ್ಶಿಪ್ ತಗೋತಾ ಇದ್ದಾರೆ. ಸೋತ್ರು ಗೆದ್ರು ನಾನು ಪಾಲಿದ್ದೀನಿ ಅಂತ. ಅದು ಪ್ರೊಡಕ್ಷನ್ ಅಲ್ಲಾದ್ರೂ ಅಷ್ಟೇ, ರೈಟಿಂಗ್ ಅಲ್ಲಾದ್ರೂ ಅಷ್ಟೇ. ಈ ಟೀಸರ್ದು ಇನ್ನೊಂದು ರಿಫ್ರೆಶಿಂಗ್ ಎಲಿಮೆಂಟ್ ಏನಂದ್ರೆ ಯಾವುದು ಮೋನೋಟೋನ್ ಅಲ್ಲಿ ಇಲ್ಲ. ಅಂದ್ರೆ ಬರೀ ಗ್ರೇಯಿಶ್ ಟೋನ್ ಅಲ್ಲಿ ಇಲ್ಲ ಫ್ರೇಮಿಂಗ್ಸ್, ಹಾಗೆ ಬ್ಲಾಕಿಶ್ ಟೋನ್ ಅಲ್ಲಿ ಇಲ್ಲ. ಎಲ್ಲಾ ಫ್ರೇಮ್ಸ್ ಕಲರ್ಫುಲ್ ಆಗಿದೆ. ಇದರಿಂದ ಆಡಿಯನ್ಸ್ ಒಂದಿಷ್ಟು ಜನ ಖುಷಿ ಆಗ್ತಾರೆ. ಹಾಗೆ ಯಶ್ ಫಿಲಮ್ ನ ಫಾಲೋ ಮಾಡ್ಕೊಂಡ್ ಬರ್ತಿದ್ರೆ ಅವ್ರ ಎಲ್ಲಾ ಟೀಸರ್ ಅಲ್ಲೂ ಡೈಲಾಗ್ಸ್ ಯಾವ ತರ ಇರುತ್ತೆ ಅಂದ್ರೆ ಅವ್ರ ರಿಯಲ್ ಲೈಫ್ ಅಲ್ಲಿ ಏನೋ ಒಂದು ವಿಚಾರಕ್ಕೆ ಜನ ಅವ್ರನ್ನ ಹಾಂಗ್ ಕೊಡ್ತಾ ಇರ್ತಾರೆ. ಅದಕ್ಕೇನೆ ಕೌಂಟರ್ ತರಾನೇ ಟೀಸರ್ ಇರುತ್ತೆ. ಅದೇ ಪ್ಯಾಟರ್ನ್ ಈ ಟೀಸರ್ ಅಲ್ಲೂ ನೀವು ನೋಡಬಹುದು. ಹಾಗೆ ಟಾಕ್ಸಿಕ್ ಪ್ರೀವಿಯಸ್ ಕಂಟೆಂಟ್ ಏನೇ ಬಂದ್ರು ಅಷ್ಟು ಎಕ್ಸೈಟ್ ಮಾಡ್ತಿರ್ಲಿಲ್ಲ. ಹಾಗೆ ಮಿಕ್ಸ್ ಒಪಿನಿಯನ್ ಇತ್ತು. ಅದಕ್ಕೆ ಕಾರಣ ಕೂಡ ಯಾವ್ದೇ ತರ ಸ್ಟೋರಿ ಏನು, ಅದ್ರ ಸ್ಟೇಕ್ಸ್ ಏನು ಯಾವ್ದು ರಿವೀಲ್ ಮಾಡಿರಲಿಲ್ಲ. ಆದ್ರೆ ಟೀಸರ್ ಅಲ್ಲಿ ಒಂದಿಷ್ಟು ವಿಚಾರಗಳನ್ನ ಬಿಟ್ಕೊಟ್ಟಿದೆ. ಸ್ಟೋರಿ ಬಿಟ್ಕೊಟ್ಟಿಲ್ಲ ಅಂದ್ರೂ ಟಾಕ್ಸಿಕ್ ವರ್ಲ್ಡ್ ಏನು, ಅದ್ರ ಸ್ಟೇಕ್ಸ್ ಏನು, ಕ್ಯಾರೆಕ್ಟರ್ ಹೇಗಿರುತ್ತೆ, ಆಮೇಲೆ ಫೈನಲ್ ರಿವೀಲು ಇವೆಲ್ಲಾನು ಸೂಪರ್ ಆಗಿದೆ. ಒಂದು ಟೀಸರ್ ಏನ್ ಟೀಸ್ ಮಾಡ್ಬೇಕು ಅದು ಸಕ್ಕದಾಗಿ ಮಾಡಿದೆ. ಬರೀ ಟೀಸರ್ ಇಂದಾನೆ ಸ್ಟೋರಿ ಏನು, ಕ್ಯಾರೆಕ್ಟರ್ ಏನು ಬೇರೆ ಫಿಲಮ್ ಗೆ ಕಂಪೇರ್ ಮಾಡಲ್ದೆ ಟ್ರೈಲರ್ ವೇಟ್ ಮಾಡೋಣ. ಟೀಸರ್ ತರನೇ ಟ್ರೈಲರ್ ಇರ್ಲಿ, ನಮ್ಗೆ ಎಕ್ಸೈಟ್ ಮಾಡ್ಲಿ ಫಿಲಮ್ ನೋಡಕ್ಕೆ ಅಂತ ಹೇಳ್ತಾ, ನಿಮ್ಗೆ ಈ ಟೀಸರ್ ಅಲ್ಲಿ ಏನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ.